ಮತದಾನ ಕಿರುಚಿತ್ರ ಯಶಸ್ವಿಯಾಗಿದೆ. ಈ ಅಕಾಡೆಮಿಕ್ ಇಯರ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಶಾಲೆಯಲ್ಲಿ ನಡೆದಿದೆ. ಈ ಒಂದು ಕರ್ತವ್ಯಕ್ಕೆ ನಿಮ್ಮನ್ನೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ. ಹಾಗೆ ರಿಸಲ್ಟ್ ಎಲ್ಲ ಕೊಟ್ಟು ನಂತರ ನಿಮಗೆ ರಜೆಯನ್ನು ಘೋಷಣೆ. ಪರೀಕ್ಷೆ ಎಲ್ಲ ಮುಗೀತು, ಇನ್ಮೇಲೆ ನನಗೆ ರಜೆ. ವ್ಯಾಲ್ಯೂಯೇಷನ್ ಇದೆಯಲ್ಲ ಅದನ್ನ ಯಾರು ಮಾಡ್ತಾರೆ ಸರ್? ಆಟ ನಾವೇ ಮಾಡಿದ್ವಿ, ಕರೆಕ್ಷನ್ ನಾವೇ ಮಾಡೋದು. ಏಪ್ರಿಲ್ 10 ನಂತರ ರಿಸಲ್ಟ್ ಅಂತಾರೆ, ನಮ್ಮ ಕೆಲಸ ಮುಗೀತು. ರಿಸಲ್ಟ್ ಬಂದಮೇಲೆ ಶಾಲೆ ಮುಗಿಸ್ಕೊಂಡು ಎಲ್ಲರ ಟ್ರಿಪ್ ಎಲ್ಲರೂ ಹೋಗೋದು. ಆಗಲಿ, ಹೋಗೋಣ. ವರ್ಷ ಪೂರ್ತಿ ಮ್ಯಾನೇಜ್ಮೆಂಟ್ ಕಡೆ ಕೆಲಸ ಮಾಡಿದ್ದೀವಿ, ನಮಗೊಂದು ಸ್ವಲ್ಪ ಬಿಡಬೇಕು, ಎಲ್ಲಾದ್ರೂ ಹೋಗೋಣ. ರಿಸಲ್ಟ್ ನಂತರ ಯಾವಾಗ ಟೂರ್ ಪ್ಲಾನ್ ಆಗಿ ಹೋಗೋಣ. ತುಂಬಾ ದಿನದಿಂದ ಅನ್ಕೊಂತಾ ಇದ್ವಿ ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಟೆಂಪಲ್ ಹೋಗೋಣ ಅಂತ. ಈ ಸತಿ ಹಾಲಿಡೇಸ್ಗೆ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಫ್ಯಾಮಿಲಿ ಸಮೇತ. ಈ ಸತಿ MP ಎಲೆಕ್ಷನ್ ಇದೆಯಲ್ಲ, MP ಚುನಾವಣೆ ಆದ್ಮೇಲೆ ನಮ್ದೇನು ಕೆಲಸ ಇದೆ? ಸರ್ಕಾರಿ ನೌಕರರಿಗೆ ಮಾತ್ರ. ಗೌರ್ಮೆಂಟ್ ಎಂಪ್ಲಾಯೀಸ್ ಎಲೆಕ್ಷನ್ ಟೈಮಿಂಗ್ ತಗೊಳ್ತಾರೆ, ಎಲೆಕ್ಷನ್ ಡ್ಯೂಟಿನೂ ಮಾಡ್ತಾರೆ. ಅವರಿಗೆ 2 ಸಂಬಳ ತಗೊಳ್ತಾರೆ. ಆಯ್ತು ಸರ್, ಏಪ್ರಿಲ್ ಎಂಡಿಗೆ ಹೋಗೋಣ. ಆಗ್ಲಿ ಸರ್, ಏಪ್ರಿಲ್ ಎಂಡಿಗೆ ಹೋಗೋಣ. ನನ್ನ ಮಗಳು ತುಂಬಾ ದಿನದಿಂದ ವಂಡರ್ಲಾ ಕರ್ಕೊಂಡು ಹೋಗೋದು ಹಠ ಮಾಡ್ತಿದ್ದಾಳೆ. ಈಗ ಹಾಲಿಡೇಸ್ ಸಿಕ್ಕಿದೆಯಲ್ಲ, ನಾವಂತೂ ವಂಡರ್ಲಾ ಹೊರಟಿದ್ದೀವಿ. ಹಲೋ, ಬಂದೇ ಕಣ. ನೀವೆಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾನ್ ಮಾಡ್ಕೊಂಡಾದ್ಮೇಲೆ ಹೇಳಿ, ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬರ್ತೀವಿ ನಾವು ಪ್ಲಾನಿಂಗ್. ಓಕೆನಾ? ಸರಿ, ನನ್ನ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ನಾನು. ಆಗ್ಬೋದು. ಯಾವ್ದಾದ್ರು ಡೇಟ್ ಫಿಕ್ಸ್ ಮಾಡಿ ಟ್ರಿಪ್ ಹೋಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಹೋಗಿ ಬರ್ಬೋದು. ಸರಿ ಸರಿ ಸರಿ. ಏನ್ರಮ್ಮ, ನಿಮ್ಮ ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ನಿಮ್ಮ ಒಂದು ಭವಿಷ್ಯ ನಿರ್ಮಾಣ ಮಾಡುವಂತಹ ಕರ್ತವ್ಯದಲ್ಲಿರುವಂಥವರು ನೀವು ಅನ್ನೆಸೆಸರಿ ಡಿಸ್ಕಷನಲ್ಲಿದ್ದೀರಲ್ಲ. ಈ ದೇಶನ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ನೀವು ಅದು ಬಿಟ್ಬಿಟ್ಟು ಟೂರು ಏನೋ ಬೇರೆ ಏನೋ ಮಾತಾಡ್ತಾ ಇದ್ದೀರಲ್ಲ. ಇಸ್ ಇಟ್ ರೈಟ್? ನೀವೇನು ಮಾಡಬೇಕು ಅಂದರೆ ಎಲ್ಲ ಮನೆಗಳಿಗೆ ಹೋಗಿ ಅಲ್ಲಿ ಮತದಾನದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮತಗಳನ್ನು ಚಲಾಯಿಸುವ ಬಗ್ಗೆ ನೀವು ತಿಳಿಯಬೇಕಾಗಿದೆ. ಆ ಕರ್ತವ್ಯ ನೀವು ಮಾಡಿ. ಫಸ್ಟ್ ಟೈಮ್ ವೋಟರ್ಸ್ ಯಾರಿದ್ದಾರೋ ಅವ್ರ ಹತ್ರ ಹೋಗಿ ಅವರಲ್ಲಿ ಈ ಮತದಾನದ ಅರಿವನ್ನು ಮೂಡಿಸಿ, ಮತದಾನದ ಅರಿವಿಲ್ಲದವರಿಗೆ ಅರಿವನ್ನು ಮೂಡಿಸಿ, ಮತದಾನ ಮಾಡುವುದರಿಂದ ಏನು ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆ ತಿಳಿಯಲಿ ಹೋಗಿ. ಮತಗಳು ಮಾರಾಟ ಆಗದಾಗೆ ನಾವು ನೋಡ್ಕೊಳ್ಬೇಕು. ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗಿದೆ ಹಾಗೂ ಅದು ಅತಿ ದೊಡ್ಡ ಕರ್ತವ್ಯವಾಗಿದೆ. ಸರ್ ಸಾರಿ ಸರ್. ಸರಿ ಸರ್, ನೀವೆಲ್ಲ ನಾವು ಕಡ್ಡಾಯ ಮತದಾನ ಮಾಡ್ತೀವಿ ಸರ್. ಈ ಕ್ಷಣದಿಂದಾನೇ ನಮ್ಮನೆ ಅಕ್ಕಪಕ್ಕದಲ್ಲಿರೋರ್ಗೆಲ್ಲ ಹೇಳಿ ಕಡ್ಡಾಯವಾಗಿ ಮತದಾನ ಮಾಡಿಸ್ತೀವಿ ಸರ್. ಸರ್, ಪ್ರತಿಯೊಬ್ಬರಿಗೂ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತೀವಿ ಸರ್ ನಾವು ಈ ಕ್ಷಣದಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ. Everyone should vote compulsory. ಕಡ್ಡಾಯ ಮತದಾನ ನಮ್ಮ ನಿಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ. 18 ವರ್ಷ ಪೂರೈಸಿದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಿ. ಎಲ್ಲರೂ ಕಡ್ಡಾಯವಾಗಿ ಮತದಾನ